ಆಲ್ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನಿಮಗೆ ರಾಗಿ ಮಿಲ್ಕ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದಕ್ಕೆ 1 ಗ್ಲಾಸಷ್ಟು ರಾಗಿ ಮತ್ತು ಒಂದು 10 ಬಾದಾಮಿನ ನಾನು 8 ಗಂಟೆಗಳ ಕಾಲ ನೆನೆಸಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ಇಂಗ್ಲೀಷಲ್ಲಿ ಫಿಂಗರ್ ಮಿಲೆಟ್ ಅಂತಲೂ ಕರೀತಾರೆ. ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ಗಳಿದೆ. ಇಲ್ಲಿ ಫೈಬರ್, ಪ್ರೋಟೀನ್, ಗುಡ್ ಅಮೌಂಟ್ ಆಫ್ ಕಾರ್ಬ್, ಐರನ್, ಕ್ಯಾಲ್ಸಿಯಂ ಇದೆಲ್ಲ ಹೇರಳವಾಗೇ ಇದೆ. ನ್ಯಾಚುರಲ್ ಆಗಿ ವಿಟಮಿನ್ ಡಿ ಸಿಗುವಂಥ ಕೆಲವು ಅಂಶಗಳಲ್ಲಿ ರಾಗಿ ಕೂಡ ಒಂದಾಗಿದೆ. ಇದರಲ್ಲಿರುವಂತಹ ಫೈಬರ್ ಅಂಶದಿಂದ ಇದನ್ನ ತಿಂದಾಗ ನಿಮಗೆ ಫುಲ್ ಫೀಲ್ ಆಗ್ತೀರಾ. ಹಾಗಾಗಿ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಕೂಡ ಇದು ತುಂಬ ಸಹಕಾರಿ ಅಂತ ಹೇಳ್ಬೋದು. ಗ್ಲೂಟನ್ ಫ್ರೀ ಆಗಿರೋದ್ರಿಂದ ಡಯಾಬಿಟಿಸ್ ಅವರು ತಮ್ಮ ಡಯಟಲ್ಲಿ ಇದನ್ನ ಇನ್ಕ್ಲೂಡ್ ಮಾಡೋದ್ರಿಂದ ತಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು. ರಾಗಿ ಹಾಲು ಮಾಡಲಿಕ್ಕೆ ನಾನು ಒಂದು ಮಿಕ್ಸಿ ಜಾರಲ್ಲಿ ನೆನೆಸಿಟ್ಕೊಂಡಿರುವಂತಹ ರಾಗಿ ಮತ್ತು 1 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹೀಗೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಿಶ್ರಣವನ್ನು ಒಂದು ಬಟ್ಟೆ ಸಹಾಯದಿಂದ ಸ್ಟ್ರೈನ್ ಮಾಡ್ಕೋಬೇಕು. ಮಸ್ಲಿನ್ ಕ್ಲಾತ್ ಅಂತ ಏನು ಬರುತ್ತೆ ಅದನ್ನು ತಗೊಂಡು ಸ್ಟ್ರೈನ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ನಾನಿಲ್ಲಿ ಸ್ಟ್ರೈನ್ ಮಾಡ್ಕೋತೀನಿ. ಇದನ್ನ ಬೇರೆ ಕಾಯಿ ಹಾಲು ಥರ ಎಲ್ಲ ಈಸಿಯಾಗಿ ಸ್ಟ್ರೈನ್ ಮಾಡಲಿಕ್ಕೆ ಆಗಲ್ಲ. ಬಟ್ಟೆಯಲ್ಲಿ ಸ್ವಲ್ಪ ಟ್ರಿಕ್ಕಿಯಾಗೇ ಇರುತ್ತೆ. ನೀಟಾಗಿ ಸ್ಟ್ರೈನ್ ಮಾಡ್ಕೋಬೇಕು. ಇದನ್ನ ಹಿಂಡಿ ತೆಗಿಬೇಕು ಅದರಲ್ಲಿರುವಂಥ ಹಾಲು. ನಾವು ಹಾಗೆ ಏನಾದರೂ ಜರಡಿಲಿ ಸ್ಟ್ರೈನ್ ಮಾಡಿಕೊಂಡ್ರೆ ಅದರಲ್ಲಿರೋ ಪಾರ್ಟಿಕಲ್ಸ್ ಎಲ್ಲ ಬಂದುಬಿಡುತ್ತೆ. ಸೊ ಹಾಗಾಗಿ ಬಟ್ಟೆ ಸಹಾಯದಿಂದನೇ ನಾವು ಸ್ಟ್ರೈನ್ ಮಾಡ್ಕೊಳೋದು ಒಳ್ಳೆಯದು. ಒಂದು ಸತಿ ಆ ರೀತಿ ಅದರ ಹಾಲನ್ನ ತೆಗೆದ್ಮೇಲೆ ಮತ್ತೆ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೋಬೇಕು. ಹೀಗೆ 2ನೇ ಬಾರಿ ಮಾಡ್ಕೊಳೋದ್ರಿಂದ ಅದರಲ್ಲಿ ಉಳಿದಿರುವಂತಹ ಇನ್ನಷ್ಟು ಹಾಲನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಈ ಹಾಲು ನಮ್ಮ ದೇಹವನ್ನು ತಂಪಾಗಿಟ್ಕೊಳ್ಳುವಲ್ಲಿ ತುಂಬ ಸಹಕಾರಿಯಾಗಿರುತ್ತೆ. ಈ ಬಾರಿನೂ ಹಾಲನ್ನ ಹಿಂಡಿ ತೆಗೆದ್ಮೇಲೆ ಇದಕ್ಕೆ ನಾವು ಬೆಲ್ಲವನ್ನು ಆ್ಯಡ್ ಮಾಡಬೇಕಾಗುತ್ತೆ. ಬೆಲ್ಲದ ಪುಡಿನಾದರೂ ಆಯಿತು ಅಥವಾ ಇಡೀ ಅಚ್ಚಿನ ಬೆಲ್ಲ ಇದ್ದರೆ ಅದನ್ನು ಕೊಟ್ಕೊಬಿಟ್ಟು ಇದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡಬೇಕು. ಯಾಕಂದರೆ ರಾಗಿಲಿ ಯಾವುದೇ ರೀತಿ ಸ್ವೀಟ್ನೆಸ್ ಇರಲ್ಲ. ಹಾಗೆ ಕುಡಿಯೋರು ಕೂಡ ಇದನ್ನ ಕುಡಿಬೋದು. ಇವಾಗ ನಾನಿಲ್ಲಿ ಬೆಲ್ಲನ ಆ್ಯಡ್ ಮಾಡ್ಕೋತಿದ್ದೀನಿ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ. ಬೆಲ್ಲವನ್ನು ಹಾಕಿದ ನಂತರ ಒಂದು ಸೌಟಲ್ಲಿ ಆಡಿಸ್ಬೇಕು, ಅದು ಡಿಸಾಲ್ವ್ ಆಗೋ ತನಕ. ಇದಕ್ಕೆ ನಾನಿಲ್ಲಿ ಸಬ್ಜಾ ಸೀಡ್ಸ್ ಅನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಸಮ್ಮರಲ್ಲಿ ಕೂಲಿಂಗಿಗೋಸ್ಕರ ನೀವು ಇದನ್ನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಇಷ್ಟು ಮಾಡಿ ಒಂದು ಗ್ಲಾಸಿಗೆ ಸರ್ವ್ ಮಾಡಿಕೊಂಡ್ರೆ ಒಂದು ಹೆಲ್ದಿಯಾದ ಡ್ರಿಂಕ್ ರೆಡಿಯಾಗಿರುತ್ತೆ. ಈ ಸಮ್ಮರ್ಗೆ ಒಂದು ಮಾಡಿಸಿದ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು. ಹೋಪ್ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಆಲ್.